ಅಪ್ಪ ಅವತ್ತಿಂದ ಕೂಡ ಅಷ್ಟು 30 ವರ್ಷದಿಂದ ನೀನು ವ್ಯವಸಾಯ ಮಾಡ್ತಾ ಇದ್ದೆ. 30 ವರ್ಷದಿಂದ ಕೂಡ ಅವತ್ತಿಂದ ಕೂಡ ನಾವು ಬೆಳೆ ಮಾಡ್ತಾ ಇದ್ವಿ. ಅವತ್ತು ಕೂಡ ನೀನು ನಿಕ್ಕರೆ ಹಾಕೊಂಡಿದ್ದೆ, ಇವಾಗ ಕೂಡ ನಿಕ್ಕರೆ ಹಾಕೊಂಡಿದ್ದೆ. ಹೌದಪ್ಪ. ಯಾವಾಗಪ್ಪ ನೀನು ಪ್ಯಾಂಟ್ ಹಾಕೋದು, ನಾವು ಮನೆ ಹೋಗಿ ಒಳ್ಳೆ ಮನೆ ಕಟ್ಟೋದು, ನಾವು ಯಾವಾಗಪ್ಪ ಶ್ರೀಮಂತರಾಗೋದು? ಅಪ್ಪ ಬರ್ತದ ಅಂತ ಹೇಳಿ ಮಾಡ್ತಾನೆ ಇದ್ದೀವಿ, ಸಾಲ ವಾಲ ಮಾಡಿ. ಇವಾಗ ₹1 ಬಂದಿದ್ದಿಲ್ಲ. ಸಣ್ಣ ಸಾಲಗಾರ ಆತಾನೆ ಇದ್ರಿ, ಮನೆ ಕಟ್ಟೋಲ್ಲ, ಪ್ಯಾಂಟ್ ಹಾಕೋಲ್ಲ, ಒಳ್ಳೆ ಬಟ್ಟೆ ಹಾಕೋಲ್ಲಪ್ಪ. ಈ ಪರಿಸ್ಥಿತಿ ಆಗಿದೆ ರೈತರದು. ಇನ್ನೇನು ಮಾಡೋಣ? ಬಂಡವಾಳ ಹಾಕೋದಾಗಿದೆ, ಸಾಲ ಕಟ್ಟೋದಾಗಿದೆ. ಮನೆ ಇಲ್ಲ, ಮಾಟ ಇಲ್ಲ, ನಿಕ್ರ ಹಾಕಿ ಬಂದಿದ್ವಿ. ಪ್ಯಾಂಟು ಇಲ್ಲ, ಹೊಸ ಶರ್ಟು ಇಲ್ಲ. ಇನ್ನೇನು ಮಾಡೋಣಪ್ಪ? ನಮ್ಮ ಪರಿಸ್ಥಿತಿ ಹಿಂಗೆ ಆಗಿದೆಪ್ಪ, ಏನು ಮಾಡೋದು? ಅಲ್ಲಪ್ಪ, ಇವಾಗ ಆಲ್ರೆಡಿ ನೋಡಪ್ಪ, ಇದು ಹೂಕೋಸು ಆಲ್ರೆಡಿ ಕಟಿಂಗ್ ಆಗೈತಲ್ಲಪ್ಪ. ಇದರಿಂದ ಎಷ್ಟು ಲಾಭ ಬಂತು, ಹೆಂಗಿದ್ದೆಪ್ಪ? ಏನೋ ಇದು ಬದಲಾದ ಇದು ಹೂಕೋಸು ಹಾಕಿದ್ಮೇಲೆ ಏನಾದ್ರು? ಅಪ್ಪ ಒಂದು 8-9 ಲೋಡ್ ತಿಪ್ಪಿ ಗೊಬ್ಬರ ಹೊಡೆದ್ರೆ ಎಲ್ಲ ₹1,00,000 ಬಂಡವಾಳ ಬಿದ್ದಿದೆ. 50,000 ಹೋಯ್ತು. ಇನ್ನೂ ₹50,000 ನಷ್ಟ ಆಗಿದೆ. ಇದ್ರಾಗ ಏನು ನಮ್ಗೆ ರೂಪಾಯಿ ಆದಿಕ್ಕಿಲ್ಲ ಅಪ್ಪ. ಹೂಕೋಸು ಕೊಟ್ಟರೆ ಅದ್ರಾಗ ಒಂದು ಕಿತ್ತು ಕೊಡಲ್ಲ ಅವರು. ಅದ್ರಾಗ ಒಂದು 10,000 15,000 ಇರ್ತಂತಾರೆ. 2-3 ಸರಿ ಕೊಡ್ತಾರೆ. ಎಂಟು ರೈತರು ಉದ್ಧಾರ ಆಗೋದು. ಅಪ್ಪ, ನಾನು ಇವಾಗ ಓಲಾ ಒಬ್ಬರು ಓಡ್ಸಕ್ಕೆ ಹೋಗ್ತೀನಲ್ಲಪ್ಪ ಕಾರ್ನ, ನನಗೆ ದಿನಕ್ಕೆ ಇಷ್ಟ ಅಂತ ಒಂದು ಟ್ರಿಪ್ಗೆ ಇಷ್ಟ ಅಂತ ಬೆಲೆ ನಿಗದಿ ಆಗಿರ್ತದಪ್ಪ. ಅರೆ ನೀವು ಹೆಂಗಪ್ಪ? ನಾವು ರೈತರು ನಾವು ಹೆಂಗಪ್ಪ ಬದುಕೋದು? ನಿಮ್ಗೆ ಸಂಬಳ ಐತೆ ಹೆಂಗಪ್ಪ? ಸಂಬಳ ಎಲ್ಲ ಏನಿಲ್ಲಪ್ಪ, ಇದ್ರ ನಂಬಿ ಹಾಕ್ತೀವಿ. ಕೂಲಿಕಾನ ಹೋದ್ರೆ ಒಂದು 15,000 ಸಂಪಾದಿಸ್ಕೊಂತೀರಿ ಒಂದು ತಿಂಗ್ಳಿಗೆ. ಇದ್ರಾಗ ತಿಂಗಳು 2 ತಿಂಗಳು ಮಾಡಿದ್ರು 15,000 ಬರಲ್ಲ. ಬಾಧೆ ಆಗಿದೆ ರೈತನಿಗೆ. ಅಪ್ಪ ಆಲ್ರೆಡಿ ನೋಡಪ್ಪ ಇದು ಆಲ್ರೆಡಿ ಉಳಿಸಿಕ್ಕಿದಲ್ಲಪ್ಪ. ಈ 1 ಎಕರೆ ಜಮೀನು ಏನು ಮಾಡ್ಬೇಕಂತಪ್ಪ? ಏನು ಪ್ಲಾನಿಂಗ್ ಇದೆಪ್ಪ? ಅಪ್ಪ ಏನಾನ ಉಳೋಣ, ಟಮಾಟ ಏನಾನ ಉಳೋಣ ಅಂತೇಳಿ ಉಳಿಸಿ ಎಲ್ಲ ಬೆಡ್ಗಳು ಹೊಡಿಸಿ ಮಡಗಿದ್ನೆ. ಇನ್ನು ಐಟ ಬರಲ್ಲ, ಏನು ಉಳ್ಬೇಕು ಏನು ಮಾಡ್ಬೇಕಂತ. ಬಿಸಿಲು ಜಾಸ್ತಿ ಇದೆ. ಅದಕ್ಕೆ ನೀರುಗಳು ಸ್ವಲ್ಪ ಕಡಿಮೆ ಐತೆ. ಅದಕ್ಕೆ ಏನು ಮಾಡ್ಬೇಕಂತ ಇನ್ನು ಯೋಚನೆ ಮಾಡ್ತಾ ಇರಲಪ್ಪ.